ಕೊಡುವ ಬಾಲಸೂರ್ಯನ ಅಡಿಯಲ್ಲಿ ಮನ ಬಿಚ್ಚಿ ಪ್ರೀತಿಸಿದರೆ ಮನ ಮೆಚ್ಚಿದ ಚೆಲುವೆ ಅಂತ ನನ್ನ ನಿನ್ನ ಎಲ್ಲಿ ದೂರ ಮಾಡ್ತಾರೆ ಜನ ಅಂತ ನನ್ನ ಮನಸ್ಸಲ್ಲಿ ಎಡೆ ಬಿಚ್ಚಿ ಆಡುತ್ತಿದ್ದ ಕಾವ್ಯ. ಸಂಶಯ ಬೇಡ ಹರೀಶ್, ನನ್ನ ಪ್ರಾಣ ಇರೋ ತನಕ ನಿನಗೆ ಮಾತ್ರ ನಾನು ಮೋಸ ಮಾಡೋದಿಲ್ಲ, ನನ್ನ ಕಣ್ಣ ರೆಪ್ಪೆಯಾಗಿ ಕಾಪಾಡಿಕೊಳ್ತೇನೆ. ಹಾಗಂತ ಭಾಷೆ ಕೊಡು ಕಾವ್ಯ. ಎಂತ ಸಂದರ್ಭ ಬಂದ್ರು ನಿನ್ನನ್ನು ಮಾತ್ರ ಮರೆಯಲು ನನ್ನಿಂದ ಸಾಧ್ಯ ಇಲ್ಲ ರೀ, ಸಾಧ್ಯ ಇಲ್ಲ. ಕಾವ್ಯ, ನೀನ್ ನನ್ನ ಇಷ್ಟಪಟ್ರು ಇಷ್ಟ ಪಡದೆ ಇದ್ರು ಮದುವೆ ಆದ್ರೂ ಆಗದೆ ಇದ್ರು ಈ ಭೂಮಿ ಮೇಲೆ ಯಾರನ್ನ ಪ್ರೀತಿಸಲ್ಲ ಕಣ, ಅಷ್ಟಕ್ಕೊಂದು ಪ್ರೀತಿ ಮಾಡ್ತಿದ್ದೀನಿ. Really, I love you. I do love you, Harish. ಪ್ರೇಮದು ಪ್ರೇಮವೇ ಪ್ರೀತಿಯ ರಾಗವೇ ಹೃದಯದ ಭಾವವೇ ಜೀವದ ಬಂಧವೇ ಪ್ರೇಮ
ಸುರಿದಂದತಿ ಸಾಕ ಮರ ಮಾಹಿತನ ನುಡಿಯಲಿ ತಿಳಿಸಯ ఇది పోయింది.
ಸಾಕಾಗೋಯ್ತವ್ರಿ ಡಾಕ್ಟರ್ ಕೆಲಸ ಅಂತೀರಿ. ಅಲ್ಲ ಈ ಇಂಜೆಕ್ಷನ್ ಮಾಡಿಸ್ಕೊಳಕ್ ಬರೋ ಹೆಂಗಸ್ರು ಬರೇ ಮುದಿ ಹೆಂಗಸ್ರ ನೋಡ್ರಿ. ಅಲ್ಲ ಪೂಜಾರಿ ಪಾಪ ಕೆಂತಾಳು, ಆ ರುದ್ರನಂತೆ ಬಂಗಾರ ಕೆಂತಾಳು, ಬೀರ್ಗಂಟಿನಿ ಓರೇನಂತೆ ಕಾಟ ಕೆಂತಾಳು. ಇವ್ರಿಗೆಲ್ಲ ಇಂಜೆಕ್ಷನ್ ಮಾಡಿ 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 ನನ್ನ ಜೀವನೇ ಬೇಸತ್ತ ನೋಡ್ರಿ. ಅಲ್ಲ ಇವ್ರಿಗೆ ಇಂಜೆಕ್ಷನ್ ಮಾಡೋದು ಒಂದೇ, ಒಂದು ಮುದಿ ಅನ್ನಕ್ಕೆ ಇಂಜೆಕ್ಷನ್ ಮಾಡೋದು ಒಂದೇ. ಡಾಕ್ಟ್ರೇ ನಮ್ಮ ನಾಯಿಗೆ ಬಹಳ ದಿವಸದಿಂದ ಬಟ್ಟಿ ಬಿದ್ದು ಎಲ್ಲಂದಲ್ಲೇ ಚುರುಗುಟ್ಟಕ್ ಶುರು ಮಾಡಿಬಿಟ್ಟೈತೆ ಡಾಕ್ಟ್ರೇ. ಇವ್ರು ಅವನಪ್ಪಾಲೆ ಮೇಷೆ ಎಲ್ಲಾದ್ರೂ ಕೇಳಿದ್ರೇನ್ರಿ ಇವನ್ನ? ನಿಮ್ಮ ಹತ್ರ ತೋರ್ಸಕ್ಕಂತ ಎತ್ಕೊಂಡ್ ಬಂದಿನಿ, ಇರೋ ಬರೋ ಕೆಪಾಸಿಟಿನೆಲ್ಲ ಕಂಟ್ರೋಲ್ ಮಾಡ್ಬಿಟ್ರೆ ಅಲೇ ಮೇಷ ನಮ್ಮೂರ ನಾಯಿ ಬಟ್ಟಿ ಬಿದ್ದಂಗ ಮಾಡ್ರ ಬಟ್ಟಿನ ನಮ್ಮ ಮಗ ಒಬ್ಬರೇ ನೋಡು. ಅಲ್ಲ ಊರಾಗ ಹೆಂಗಸರು ಯಾರು ಸಿಕ್ಕಿರಕ್ಕೆಲ್ಲ ನಾ ಬೇರಿಗೆ. ಅಲ್ಲಲ್ಲೇ ಕುಡ್ಸೊಂಡೆ ಕುರಿ ಹೊಡ್ಕೊಂಡು ಹೋಗ್ಬೇಕಾದ್ರೆ ಪಾಪತ್ತೆ ಇರ್ತಾಳೆ ಆ ಕಡೆ, ಅಲ್ಲಿ ಹಿರಿಗಡೆ ಬೋರಾಗ ಇರ್ತಾಳೆ. ಅವ್ರನ್ನೆಲ್ಲ ಮಾಡಕ್ ಏನಾಗಿತ್ತೆ ನಿನಗೆ? ಹೋಗಿ ಹೋಗಿ ನಾಯಿ ಬಟ್ಟಿಗೆ ಬೀಳಂಗ್ ಮಾಡಿದ್ಯಲ್ಲ, ನೀನ್ ಎಂತ ಅಲಗಟ್ ನನ್ನ ಮಗ ಅಂತೀನಿ. ರೇ ಕುಡ್ಸೊಂಡೆ ಸದ್ಯಕ್ ಬೇಡಪ್ಪ, ನೀನ್ ನಾಯಿಗ್ ಬಟ್ಟಿ ಕಂಟ್ರೋಲ್ ಮಾಡೋದು ಬೇಡ, ಎಲ್ಲೆಂದ್ರಲ್ಲಿ ಕಡಿಸ್ಕೊಡೋದು ಬೇಡ. ಸದ್ಯ ಕೈ ಬಿಟ್ಟು ಬಿಟ್ರೆ ಅಷ್ಟು ಸಾಕು ನೋಡಲ್ಲ ನನ್ನ. ರೀ ಸ್ವಾಮಿ, ನಾನಲ್ರಿ ಮಾಡಿರೋದ ನಾಯಿ ಬಟ್ಟಿ ಬೆಳಂಗೆ. ನಮ್ಮ ಊರಾಗ ಅವ್ರು ದಳ್ಳಾಳಿ ಮಗ ಇದಾನೆ, ಆ ಪೂಜೆ ಮಾಡಿ 4 ಗಂಟೆಗೆ ಎದ್ದಂದ್ರೆ ನಾಯಿ ಇಟ್ಕೊಂಡು ನಾಯಿ ಬಾಲೆ ಆದು ಮೀನು ಆದು ಮಾಡಿಬಿಡ ಅವನು. ಅಯ್ಯೋ ಶಿವರೇ, ಇನ್ ಏನ್ ಹೇಳಪ್ಪ ಪ್ಯಾಗರ ನಮ್ಮ. ಅಲ್ಲಲೇ ಪುರ್ಸೊಮ್ಮೆ ನಿಮ್ಮ ನಾಯಿ ಬಟ್ಟಿ ಬಿದ್ರದ್ ಕರೆ ಐತಿಲ್ಲ. ನಮ್ಮ ಅಪ್ಪನಾಡಗ ಮೀನಮ್ ನಾಳೆಗ ಕರೆ ಇಟ್ಕಣ. ಈ ಉಸಿರು ಬಿಟ್ಟಿದಿ ಅಂದ್ರೆ ಬಟ್ಟೆ ಚೀರ ಹಾಕೊಂಡ್ ಹರ್ಕೊಂಡ್ ತಿಂದು ಬಿಡ್ತದೆ. ಬಟ್ಟೆ ಜಾಗ ಖಾಲಿ ಮಾಡಿ ನಡೆಯೋದೇ ಮಗನೇ. ರೀ ನೀವ್ ಎಷ್ಟ್ ದಿನ ಬಾಳೆ ಮಾಡ್ತೀನ್ರಿ ಊರಾಗ, ನಾನು ನೋಡ್ತೀನಿ ಕಣ್ರಿ. ಏ ಪುಸ್ವಾಮಿ, ನಿನ್ನಂತರ್ನ ಈ ವಯಸ್ಸಿನಾಗ ಕೂದಲೆಲ್ಲ ಬೆಳ್ಳಗಾಗವರೆಗೂ ನೋಡಿದ್ಮೇಲೆ ಬೆಳ್ಳನ ಮಗನೇ ಫಸ್ಟ್ ಜಾಗ ಖಾಲಿ ಮಾಡ ನೀನು. ಆಯ್ತು ಬಿಡೆ, ಹೋಗ್ತೀನಿ, ನಿನ್ನೆ ನೋಡ್ಕಡೆ. ಬಾಳೆನಲ್ಲಿ ಗೊಂಗಟ್ಟಿ ಹುಡುಗರು ಹುಡುಗರ ಕಿಸ ಚೆಲುವಿನ ಚಿತ್ತಾರ ಹೋಗೋಣ ಎಲ್ಲರ.
ಚೆಲುವಿನ 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 ಸುಬ್ಬೆ ಲೇ ಸುಬ್ಬೆ ಅಲ್ಲಲ್ಲಿ ಅವಾಗ ನಾಯಿ ಬಟ್ಟಿ ಕೆಡುವ ನೆಲಿಗಿರಿ ಬಟ್ಟಿ ಕೆಡಿದ್ದೆ ಹಂಗನೆ ಯಾಕ್ರಿ ಹಳೆ ಟೇಪ್ ರಿಕಾರ್ಡ್ ಓದಕ್ಕಂಗ ಯಾಕೆ ಸುಮ್ಮನೆ ಓದಿರ್ತಿದ್ದೀರಿ ಸುಬ್ಬೆ ನಿನ್ನಂತ 16 ವರ್ಷ ಹುಡುಗರು ಹಾಕೊಂಡು ನಿಂತ್ಕೊಂಡು ಅವ್ರು ಗೋಲಿಗೆ ಎಲ್ಲ ನಿಂತ್ಕೊಂಡ್ರೆ ಮೈಯಾಗ ಒಂಥರ ಒಂದು ಪ್ರಾಣಿ ಕಚ್ಚೈತೇನೋ ಅಂತ ಅಂದ್ಕೊಂಡು ನೋಡ್ ನಾನು ಲೇ ಸುಬ್ಬೆ ಇನ್ನೊಂದು ಜನದಾಗೆ ಅಂದ್ರೆ ಸುಬ್ಬೆ ಈ ಜನದಾಗೆ ನೀನು ಏನೇನೇ ಆಗಿದ್ದೆ ಅಂದ್ರೆ ಗಣನಾಯ ಆಗಿದ್ದೆ ಈ ಬೆಳೆ ಕಾಲದಾಗೆ ಲೇ ಸುಬ್ಬೆ ನಾವು ಪೊಲೀಸ್ ಚಿಕ್ಕಪ್ಪ ಬೆಳೆ ಕಾಲದಾಗ ಇಬ್ಬರು ಒಂದೇ ರೂಮಲ್ಲಿ ಕೂಡಾಕ್ ಬಿಟ್ರಿ ಹಿಂದ್ಗಡೆ ತಗೊಂಡು ಹೋಗಿ ಬೈರಾಡ್ದಾಗ ನೀನು ಕೆಳಗ್ ಮಕ್ಕಳಿದ್ದ ಹೇಳ್ತಾ ಕೇಳಲೆ ಏನಂದೆ ಏನಿಲ್ಲ ಸುಬ್ಬೆ ನೀನು ಎಮ್ಮಿಗೆ ಸೂಜಿ ಮಾಡೋ ಫೀಸ್ ಅಂತ ಕೊಡ್ತೀಯ ಆದ್ರೆ ಎಮ್ಮಿಗೆ ಸೂಜಿ ಮಾಡಕ್ ಹೋಗಿ ಅದ್ರ ಗಡ್ಡ ಮಿಸಿ ಎಲ್ಲ ಸಗಣಾಗ ಅದ್ರ ಫೀಸ್ ನಿಮ್ಮ ಅಪ್ಪ ಕೊಡ್ತಾನೆ ಅದ್ರ ಫೀಸ್ ಬರ ಕೊಡ್ಬೇಕಂದ ಏ ಸುಬ್ಬೆ ಏನು ಬೇಡ ಬೇಡ ಏನಂದೆ ಏನಿಲ್ಲ ಸುಬ್ಬೆ ಹೋಗಪ್ಪ ಹೋಗ ಲೇ ಸುಬ್ಬೆ ಇಷ್ಟೊತ್ತ ಅವನ್ ಪುಟ್ಸ್ವಾಮಿ ಜೊತೆಗೆ ಬಟ್ಟೆ ಬಿಡಿಸ್ಕೊಂಡಿದ್ಯಾ ಅವ್ನ್ ಗೊತ್ತಿಲ್ಲ
ಗೊತ್ತಾ? ಈಗ ನಾನು ಕಂಟ್ರೋಲ್ ಮಾಡಕ್ ರೆಡಿ ಇದ್ದೀನಿ, ನೀನ್ ರೆಡಿ ಹೋಗ್ಯನಾ? ಆ, ಇಲ್ಲಪ್ಪ ನಾ ಬರೋಲ್ಲ. ಮತ್ತೆ ಗಾಡ ಶುರು ಮಾಡಚ್ಚಿನ. ಆ, ಎಲ್ಲ ಕೆತ್ತಪ್ಪಾಗ್ಯದ, ನಾ ಬರೋಲ್ಲ. ಬಾಗಲಕೋಟೆ ಬಸ್ ಸ್ಟ್ಯಾಂಡಿನಾಗ ಹಿತ್ತಳ ಗಡಬಿಡಿಕಿ, ಕಾಲೇಜು ಮುಗಿತಿ ಗಡಬಡ ಮಾಡಿ ಬರುತ್ತಾಳ ನನ್ನ ಹುಡುಗಿ, ಬರುತ್ತಾಳ ನನ್ನ ಹುಡುಗಿ. ಬಾಗಲಕೋಟೆ ಬಸ್ ಸ್ಟ್ಯಾಂಡಿನಾಗ ಹಿತ್ತಳ ಗಡಬಿಡಿಕಿ, ಹಿತ್ತಳ ಗಡಬಿಡಿಕಿ, ಕಾಲೇಜು ಮುಗಿತಿ ಗಡಬಡ ಮಾಡಿ ಬರುತ್ತಾಳ ನನ್ನ ಹುಡುಗಿ, ಬರುತ್ತಾಳ ನನ್ನ ಹುಡುಗಿ. ಬಾಗಲದಲ್ಲಿ ಬಸ್ ಸ್ಟ್ಯಾಂಡಿನಾಗ ಹಿತ್ತಳ ಗಡಬಿಡಿಕಿ, ಹಿತ್ತಳ ಗಡಬಿಡಿಕಿ, ಕಾಲೇಜು ಮುಗಿತಿ ಗಡಬಡ ಮಾಡಿ ಬರುತ್ತಾಳ ನನ್ನ ಹುಡುಗಿ, ಬರುತ್ತಾಳ ನನ್ನ ಹುಡುಗಿ.
ಏ ಬೇವರ್ಸಿಗಳ ಹಳೆ ಬೇವರ್ಸಿಗಳ ನಿಮ್ಗೇನ್ ಮಾತ್ರ ಈ ಊರಾಗೆಲ್ಲ ಮುದುಕಿ ಹೊತ್ಕೊಂಡು ಹೋಗೋರುವಾಗ ರೀ ಡಾಕ್ಟರ್ ಆ ಡಾಕ್ಟರ್ ರೀ ಡಾಕ್ಟರ್ ಈ ವಯಸ್ಸಿಗ ನಾನು ಎಂತೆಂತ ರೋಗ ಕಟ್ಟೀನಿ ಏಳ್ಸ್ ರೋಗ ಕಟ್ಟೀನಿ ಸರ್ಸ್ ರೋಗ ಕಟ್ಟೀನಿ ಇದು ಯಾವ್ಯಾವ ನೋಡ್ರಿ ಆದ್ರೆ ಈಗ ಬಂದ್ರ ಒತ್ತಿದ್ ರೋಗ ಯಾವತ್ತು ನೋಡ್ರಿ ಲೇ ಸುಬ್ಬೆ ಬಂದ್ ಮಾಡ್ಕೆ ನೀನು ಒಣ ಭಜನಲ್ಲಿ ಇಲ್ಲಿ ಯಾವನು ಕೇಳಲ್ಲ ಯಾಕೋ ಏನಾತ ನನ್ನ ಭಜನೆ ಯಾಕೆ ಕೇಳ್ತೀಯ ಅಂತ ಕೇಳ್ತೀಯಲ್ಲ ಲೇ ಇಂದ ನನಗೇನು ಆಗಿಲ್ಲ ಕಣೆ ಇನ್ನು ಮುಂದೆ ಆಗುತ್ತೆ ನಮ್ಮಿಬ್ಬರ ಪ್ರೇಮದ ಸಂಗೀತ ಸಖೆ ಆತ್ ಬಿಡ ಮುದ್ದು ಅಲ್ಲೇನ್ ನೋಡ್ತೀವಿ ಹೊಡಿ ನೀನ್ ಒಂಬತ್ತು
ನವ ವಂಚಕರ ಪ್ರಪಂಚದಲ್ಲಿ ವಿಚಿತ್ರ ಗದೆಯಲ್ಲಿ ತಿರುಗುತ್ತಿದೆ ಈ ಕಲಿಯುಗದ ಕಾಲಚಕ್ರ. ಕಾಲಚಕ್ರದ ಕರಿನೆರಳಿನ ಮುದ್ರೆ ಮೇಲೆ ಚಿತ್ರವಾಗಿರುವ ಮುಗ್ಧ ಮಾನವರ ಬದುಕು ದುರತನಗಳ ಮುಗುಲೆಟ್ಟಿದೆ. ಈ ವಿರಾಟನ ಸ್ಥಾನದಲ್ಲಿದ್ದ ನಮ್ಮ ನಾಗರಿಕರು ಏನಾದರೂ ಸೋಕಿದರೆ ಖಳನಾಯಕ ಅರ್ಥವೇ ಸಿಗಲಾರದು. ಶಬಾಷ್, ಹೆಣ್ಣು ಅಂದರೆ ಹೀಗಿರಬೇಕು. 14 ಸುಚಿತ್ರವ ಚಿತ್ರ ಹಂಗೆ. ಪೊರ್ಕಿ ಕುಲದವರು ದಾರಿಯಲ್ಲಿ ಒಂಟಿ ಹೆಣ್ಣು ಸಿಕ್ಕರೆ ಸಾಕು ಈ ರೀತಿ ರಾಕ್ಷಸರಾಗಿ ಮಾತನಾಡ್ತಿರಲ್ಲ. ಯಾಕೆ ನಿಮಗೆ ಮಾಡುವುದಕ್ಕೆ ಒಂಚೂರು ಬೇರೆ ಕೆಲಸ ಅನ್ನೋದೇ ಇರುವುದಿಲ್ವೇನೋ? ಕೆಲಸವೇನು ಬೇಕಾದಷ್ಟಿದೆ, ಆದರೆ ಮುಂಗಾರಿನ ನಿನ್ನಂತ ಚಂಚಲರ ಮುದು ಮಂಚಲದ ಮಕ್ಕಳು ಬೇಕಲ್ಲ. ಮುಚ್ಚೋ ಬಾಯ್ನ. ಮಧುಮಂಚದ ಮಗ್ಗಲಲ್ಲಿ ನನ್ನಂಥವ್ರು ಬೇಕು ಅಂತ ಹೇಳ್ತಾ ಇದೆಯಲ್ಲ, ಅದಕ್ಕಿಂತ ಮುಂಚೆ ನಿನ್ನ ಮನೆಯಲ್ಲಿ ನಿನಗೆ ಯಾರಾದ್ರೂ ಅಕ್ಕ ತಂಗಿಯರು ಅಂತ ಇದ್ರೆ ಅವರನ್ನ ಮೊದಲು ನನ್ನ ಅಣ್ಣನ ಪಕ್ಕಕ್ಕೆ ಕಳಿಸೋ. ಕೊಲೆದವಳೆ ನೀಚ ಕೊಲ್ಲ ನಾನಲ್ಲ, ನನ್ನ ಮಂಗಾಂಗಳ. ದೂರ ನಿಂತು ಮಾತನಾಡೋ ರಾಕ್ಷಸ ಕುಲದವರೇ. ಏ ಮುಟ್ಟ ಬೇಡನ ದಿಟ್ಟ ಬಾರೆ, ನಿನ್ನಂತವರ ಕಣೆ ಎತ್ತವರ ಮರೆ ಆಚೆ. ಸದ್ದಿಲ್ಲದೆ ಬೇರೆ ಒಡಾರದಲೆ, ಸದ್ದಿಲ್ಲದೆ ಮಿಂಡನ ಜೊತೆ ಮನೆಗೆ ಕಟ್ಟ ಕಡೆಗೆ ಕಟ್ಟಿಕೊಂಡವನಿಂದಲೇ ಹೊಟ್ಟೆನೆ ಗಿಡಿಸಿಕೊಂಡು ಅದೇ ಕೊಟ್ಟ ಮನೆಯಲ್ಲಿ ಕೊಟ್ಟ ಗರತಿ ಪಟ್ಟನ್ನು ಗಿಟ್ಟಿಸಿಕೊಳ್ಳೋದು. ಹಲೋ ಮಿಸ್ಟರ್, ಅಬ್ಬ ಈ ನಿನ್ನ ಹೆಸರನ್ನ ಈ ರೀತಿ ಎದೆ ತಟ್ಟುವಂತ ಹೇಳಿದೆಯಲ್ಲ. ಅಲ್ಲ, ಎದೆ ಉಬ್ಬಿಸಿ ನಿನ್ನ ಹೆಸರು ಹೇಳಿದ ಮಾತ್ರಕ್ಕೆ ನೋಡುತ್ತಿರುವ ಜನ ಬೆರಗಾಗಿ ಹೋಗಬಹುದು, ಆದ್ರೆ ನಾನು ಬೆರಗಾಗುವಳಲ್ಲ. ಓಯ್ ಮಿಸ್ಟರ್ ವಿರಾಟ್, ನಿನ್ನ ಹಾಗೆ ರೋಷದಿಂದ ನಾನು ಹೇಳ್ತೀನಿ ಕೇಳೋ. ಹೆಣ್ಣು ಅಂದ್ರೆ ಹೇಗಿರ್ಬೇಕು ಗೊತ್ತಾ? ನಾನು ಹೆಣ್ಣಾಗಿದ್ದೀನಿ ಅಂದ ಮೇಲೆ ನಾನು ಯಾವ ರೀತಿಯಾಗಿ ಬಾಳ್ತೀನಿ ಅಂತ ನಿನ್ನ ಹತ್ರ ಸವಾಲಾಗಿ ಎದೆ ತಟ್ಟಿ ಹೇಳ್ತಾ ಇದ್ದೀನಿ ಕೇಳೋ. ಬದುಕಿದರೆ ಆ ಯಮನೊಂದಿಗೆ ಹೋರಾಟ ಮಾಡಿ ತನ್ನ ಪತಿಯ ಪ್ರಾಣವನ್ನ ಮರಳಿ ಪಡೆದಳಲ್ಲ, ಆ ಸತಿ ಸಾವಿತ್ರಿ, ಅವಳಂತೆ ಬದುಕುತ್ತೇನೆ. ಏನು, ತನ್ನ ಗಂಡನ ಸಲುವಾಗಿ ಮೊಡೆಯನ್ನ ಕಟ್ಟದೆ ಗಂಡನ ನೆನಪಿನಲ್ಲೇ ನಿರಂತರವಾಗಿ ಕಾಲ ಕಳೆದಳಲ್ಲ, ಆ ಅಕ್ಕ ಮಹಾದೇವಿ, ಅವರಂತೆ ಪತಿವ್ರತೆಯಾಗಿ ಬಾಳುತ್ತೇನೆ. ಈ ಹೆಣ್ಣು ಮಾಡುತ್ತಿರುವ ಶಪಥ ಗಣ. ಪ್ರತಿರತೆ ಎಲ್ಲಿದೆ ನಿನ್ನ ಪ್ರತೀತದ ಸಿಕ್ಕಾರ? ನೋಡು, ನಿನ್ನ ಎಲ್ಲಿದೆ ನಿನ್ನ ಸತ್ಯದ ಚಿತ್ಕಾರ? ನನ್ನ ಕಾಮದ ಆಸೆಯನ್ನು ತಡೆಯಬೇಡ. ಸುಮ್ಮನೆ ಬಂದು ನೀನೇ ಸೀರೆ ಬಿಚ್ಚಿದರೆ ಸರಿ, ಇಲ್ಲ ನಾನೇ ಬಿಚ್ಚುತ್ತೇನೆ, ಎಚ್ಚರ. ನಿಲ್ಲ ಮರಿ, ನಿನಗಿನ್ನ ಅಲ್ಲಿ ತನಕ ನಾನು ಚಾನ್ಸೇ ಕೊಡೋದಿಲ್ಲ. ನೀತಿ ತಪ್ಪಿದ ನಾಯಿ, ನನ್ನಂತಹ ಪತಿವ್ರತೆಯರ ಸೀರೆ ಬಿಚ್ಚುತ್ತೀನಿ ಅಂತ ಹೇಳ್ತಾ ಇದೆಯಲ್ಲ,
ಅದೆಷ್ಟೋ ಗಂಡಸ್ಥಾನ ನಿನಗೆ. ಏ ಸತ್ಯದ ಹಾದಿಯಲ್ಲಿ ನಡೆದ ಆ ಸತಿ ಶರಣರಂತೆ ನಾನು ನನ್ನ ಜೀವನವನ್ನ ಪಾಲಿಸುತ್ತಾ ಸತ್ಯದ ದಾರಿಯಲ್ಲಿ ಮಹಾಪತಿವೃತಿಯರಾಗಿ ಕಾಲನ್ನು ಕುತ್ತೇನೆ ಕಣ. ಸಾಕು ನಿಂತ ಕುಲದವಳ. ಏಯ್ ಯಾಕೋ ಯಾಕೆ ಈ ರೀತಿ ನೆಲ ಸತ್ತವನ ಹಾಗೆ ನಿಂತು ಮಾತನಾಡ್ತಾ ಇದ್ಯಾ? ಏಯ್ ನಾನು ಮನಸ್ಸು ಮಾಡಿದ್ರೆ ನನ್ನ ಎಡಗಾಲಿನ ಚಪ್ಪಲಿಯಿಂದ ನಿನ್ನ ಬೆನ್ನಿಗೆ ಹೊಡೆದ್ರೆ ಈ ಊರಲ್ಲಿ ವಿಲ್ಲನ್ ಅಂತ ಮೆರಿತಾ ಇದ್ದಿಲ್ಲ, ಅದೆಲ್ಲ ನನ್ನ ಮುಂದೆ ನಡೆಯೋದಿಲ್ಲ. ಆ ನಿನ್ನ ಗತ್ತು ಕ್ಷಣಾರ್ಧದಲ್ಲೇ ಇಳಿದು ಹೋಗುತ್ತದೆ ಮಾರಿ. ಮೆಟ್ಟ ಬೂಟಿನ ಸಮವಿಲ್ಲದೆ ನೀನು ಈ ಗುಡಿಗಿನ ತಾನು ಪಡಿಸಿ ವಿರಾಟನ್ನೇ ಕೊನೆಗೆ ಈ ಬ್ರಹ್ಮಾಡಿ ಈ ವಿರಾಟವನ್ನೇ ಕುಡಿಯ ಬಸಿದ ವಿರಾಟನನ್ನೇ ನಿನಗಿನ್ನು ಒಳಗಾಲವಿಲ್ಲ. ಸುಮ್ಮನೆ ಬಂದರೆ ಇಲ್ಲ. ಇದು ಇಲ್ಲಿ ಗೆಳತಿಯರಿಲ್ಲವೇ ಹೇಗೆ ಮಾಡಲಿ ಹೇಳಿ ಹೋಗಲೇ
ಗೆಳೆಯರಿಗೆ ಮುತ್ತು ರಜನ ಪ್ರಳಯ ಪ್ರಕಾರ ಗೆಳೆಯರಿ ಯಾರ ನೀನು ಹೊಸ ಹೂವೆ, ಯಾರ ನೀನು ಮಲ್ಲಿಗೆ ಹೂವೆ, ಚೆಲುವೆ, ಚೆಲುವಿನ ಹೂವೆ. ನನ್ನ ಮಗನೇ, ನಿನ್ನ ಗಂಡದಲ್ಲಿ ಮಕ್ಕಳು ಹುಟ್ಟಿಸುವ ಗಂಡಸ್ತಾನ ಇದ್ರೆ ಒಂದೇ ಒಂದ್ಸರಿ ಅವಳ ಶೀಲದ ಕಡೆಗೆ ಕೈ ತೋರಿಸು ನೋಡೋಣ. ಏ ಶಿವನ, ಏನಂತಾರೆ ನನ್ನ ಮಗನೇ? ಲೇ, ನಿನ್ನಂತ ಕುರಿಕಾಯ ನನ್ನ ಮಕ್ಕಳಲ್ಲ, ನನ್ನ ಹತ್ರ ಏನು ಮಾಡ್ತಾರೆ ನಡೆಯಲ್ಲ ಕಣೋ. ಆ ಬಡಿದಾಟಗಳ ವೃತ್ತಾಂತಕ್ಕೆ ತಕ್ಕ ಉತ್ತರ ದೊರಕಬೇಕೆ? ಹಾಗಾದರೆ ಪ್ರತಿನಿತ್ಯ ಸುಖದ ಸಪ್ಪರಿಗೆಯಲ್ಲಿ 76ರ ಮಿಂಡರಿಗೆ ಮತ್ತೇರಿಸುವಂತ ಸ್ವರ್ಗ ಸುಖ ತೋರಿಸುವ ನಿನ್ನ ಎತ್ತಮ್ಮನ್ನ ಕೇಳೋ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಕ್ಕರೂ ಸಿಗಬಹುದು. ಏನೆಂದರೆ ಕಂತ್ರಿ ಕೊಡ್ತಾರೆ ಮಗ, ಕಂಕಣ ಕಾಣದ ಗರ್ಭವತಿ ನಿಮ್ಮ ಅಮ್ಮನ ಕೇಳು. ಮರುದಿನವೇ ಸೃಷ್ಟಿಯಲ್ಲಿ ಈ ವೀರಮಾತೆಯನ್ನು ಜಾಯದ ಮಗನಲ್ಲೇ ಲೇ ಬಂಡಾಯದ ಗಂಡೆ, ಗಂಡುಗಲೆಗಳ ತಾನೆ ಹೊಡೆಸುವ ನಡುಗಡ್ಡೆ ನಡುಗುವಂತ ಎಡಗೈ ಪ್ರಸಾದವನ್ನೆತ್ತ ಏಕನಾಥೇಶ್ವರಿ ದುರ್ಗದ ವೀರರನ್ನೇ ಕಾರ್ಗೆತ್ತಲು ಮತ್ತೆ ಮಣ್ಣೆತ್ತಲು ಎತ್ತಿರುವಾಗ ನಿನ್ನಂತ ಬಾಲಲ್ಲಾಡಿಸುವ ಬಡ ಪ್ರಾಣಿಗಳ ಪಾಡೇನಲೇ ತಲೆ ಇಡಕ ನನ್ನ ಮಗನೇ. ಲೇ ಮುಚ್ಚ ಬಾಯಿ ನಿನ್ನಮ್ಮನ್. ಲೇ ನೋಡು, ಈ ರೋಡಲ್ಲಿ ನಡೆಯೋ ರಕ್ತಾಭಿಷೇಕ ಯಥಾಶಿ ಒಂದು ಹೆಣ್ಣು ಪುಟ್ಟ ಉದ್ದೇಶವನ್ನು ಇಟ್ಟುಕೊಂಡು ಸುಮ್ಮನೆ ಬಿಟ್ಟೋಗ್ತಿದ್ದೀನ ಮರಿ, ಹಾಗಂತ ಮೆರಿಬೇಡ. ಮತ್ತೆ ಬರ್ತೀನಿ. ಗೆದ್ದೆ ಅಂತ ಬೀಗಬೇಡ, ಸೀರೆ ಕೂಡ ತರ್ತಾರ. ನಾನೇನಾದ್ರೂ ಮರಿಬೇಡ. ನೋಡ್ರಿ ಗಿರೀಶ್, ಈ ಕಲಿಯುಗದಲ್ಲಿ ಈ ಕಾಮುಕರ ದಬ್ಬಾಳಿಕೆ ಅದೆಷ್ಟೊಂದಿದೆ ಅಂತ. ಹೌದು ದೀಪ, ಇಂಥ ಕಾಮುಕರನ್ನು ಕೊಂಡೆಲೆಯಿಂದ ಅವ್ರ ಉಂಡೆಗಳನ್ನು ಚೆಂಡಾಡಿದರೆ ಮಾತ್ರ ನಮ್ಮ ನಾಡಿನಲ್ಲಿ ನಿಮ್ಮಂತ ಶೀಲಂತ ಶೀಚತೆಯರು ತಲೆ ಎತ್ತಲು ಸಾಧ್ಯ. ದೀಪ ನೋಡಿ ಗಿರೀಶ್, ಇಂಥ ಕಾಮುಕರ ತೊಳೆಯಾಟದಲ್ಲಿ ಬಿದ್ದು ಕಳಂಕ ಹೊತ್ತುಕೊಂಡು ಸೀತೆಯಾಗಿ ಬಾಳುವುದಕ್ಕಿಂತ ಶಾಶ್ವತವಾಗಿ ನಿಮ್ಮ ಧರ್ಮ ಪತ್ನಿಯಾಗಿ ಬಾಳೋದು ಒಳ್ಳೆಯದಲ್ಲವೇ? ಯಾಕೆ ದೀಪ? ನಮ್ಮಿಬ್ಬರ ಮದುವೆ ನಿಮ್ಮ ತಂದೆಯೇ ನಮ್ಮಿಬ್ಬರಿಗೆ ಒಪ್ಪಿಗೆ ಸೂಚಿಸಿರುವಾಗ ನೀನೇಕೆ ಅದನ್ನು ಚರ್ಚಿಸುವೆ? ನನಗೋಸ್ಕರ ಒಂದು ವಸಂತನ ಋತುವಿನಲ್ಲಿ ಆಡುವ ಕೋಗಿಲೆ ಗಾನವಾಡೆ ನನ್ನ ಹುಡುಗ.
ಮಧುರನನ್ನೇ ಹುಟ್ಟಿದ್ದೇನೆ ಪ್ರೀತಿಯ ದೂರ. ನಾನು ನೀನು ಹೀಗೆ ಸೇರಿ ಒಂದಾದಾಗ ನನ್ನ ನಿನ್ನಾಸೆ, ನಮ್ಮ ಪ್ರೇಮ ಭಾಷೆ ಸವಿದಿನಂತೆ ತುಸು ಸೇರಿದಾಗ ಅದೇ ಆಸೆಯಾಗಿ ನನ್ನ ನಿನ್ನಾಸೆ, ನಮ್ಮ ಪ್ರೇಮ ಭಾಷೆ ಸವಿದಿನಂತೆ. ಸೇರಿ ಒಂದು ಕವಿದಿನಂತೆ ತುಸುತ್ತೇರಿದಾಗ ಅದೇ ಆಸೆಯಾಗೀತೆ. ಲಾ 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 ಲಾ. ದೀಪ, ನಮ್ಮ ಭವಿಷ್ಯದ ಬಗ್ಗೆ ಬೆಳ್ಳಿ ಚಿಕ್ಕಿ ಕಾಲೇಜಿನ ಕರೆಗಂಟೆ ಕರೆಯುತ್ತದೆ. ಬಾ ದೀಪ, ಹೋಗೋಣ. ಇಲ್ಲ ಗಿರೀಶ್, ನಾನಿವತ್ತು ಕಾಲೇಜಿನ ಕಡೆ ಬರೋದಿಲ್ಲ. ಏಕೆ ದೀಪ? ಒಂದು ದಿವಸದ ನೀನು ಕಾಲೇಜಿಗೆ ಗೈರು ಹಾಜರಾಗದ ನೀನು ಹಿಂದೇಕೆ ಕಡೆ ಖಂಡಿತವಾಗಿ ನಾನು ಕಾಲೇಜಿಗೆ ಬರೋದಿಲ್ಲ ಅಂತ ಹೇಳ್ತಿದೆಯಲ್ಲ? ಮನೆಯಲ್ಲೇನಾದರೂ ನಡೆಯಬಾರದೇನಾದರೂ ನಡೆಯಿದೆ? ಛೇ ಛೇ, ನೋಡಿ, ಗಾಬರಿ ಪಡುವಂತ ವಿಷಯವೇನೂ ಇಲ್ಲ. ಯಾರು ನನ್ನ ತಂದೆಯ ಸ್ನೇಹಿತರಂತೆ ಕಾರ್ ಆಕ್ಸಿಡೆಂಟಿನಲ್ಲಿ ಮೃತಪಟ್ಟಿದ್ದಾರಂತೆ. ಹಾಗಂತ ಬೆಳಿಗ್ಗೆ ಟೆಲಿಗ್ರಾಮ್ ಬಂತು. ಅದಕ್ಕಾಗಿ ಆ ವಿಷಯವನ್ನ ನನ್ನ ತಂದೆಗೆ ತಿಳಿಸೋಣ ಅಂತ ಹೇಳ್ತಿದ್ದೆ. ಅದು ಅಲ್ಲದೆ ಈ ಊರಿನಲ್ಲಿ ಆ ನರಹಂತಕ ಅಗ್ನಿ ಇದ್ದಾನಲ್ಲ, ಅವರ ಮನೆಯಲ್ಲಿ ನನ್ನ ತಂದೆ ಗುಮಾಸ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗನೆ ಅವರನ್ನ ಆ ಕೆಲಸದಿಂದ ರಿಸೈನ್ ಮಾಡಿಸಿ ಕರೆದುಕೊಂಡು ಬರ್ಬೇಕು ಅಂತ ನಾನು ಹೊರಟಿದ್ದೀನಿ ಅಷ್ಟೇ. ಇಷ್ಟೇ ಅಂತ ನನ್ನ ಮುಂದಿನ ಮಾತು. ದೀಪ, ದೀಪ, ನಮ್ಮ ಪ್ರೇಮ ಸಾಮ್ರಾಜ್ಯದಲ್ಲಿ ಪುಟ್ಟ ಒಡತಿಯಾಗಿ ನಿನ್ನನ್ನು ಕಾಪಾಡಿರುವುದು ನಾನು. ಆ ತಲೆಯುಡಕನ ಮನೆಗೆ ನೀನೊಬ್ಬಳೇ ಹೋಗಿದ್ದಾಗಿದ್ದರೆ ಅಂದೇಕೆ ಅವನನ್ನು ತೋಳತಕ್ಕೆಯಲ್ಲಿ ನಿನ್ನನ್ನು ರಕ್ಷಿಸಬೇಕಾಗಿತ್ತು, ಅವನನ್ನೇಕೆ ದೂರ ತಳ್ಳಬೇಕಾಗಿತ್ತು. ದೀಪ, ನೋಡಿ ಗಿರೀಶ್, ಅವನು ಎಂತಹ ನರಹಂತಕ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಹೇಗಿದ್ರು ಈ ತಿಂಗಳ ಹೊತ್ತಿಗೆ ನನ್ನ ತಂದೆ ಮಾಡಿರುವ ಎಲ್ಲ ಸಾಲದ ಹಣವು ಮುಟ್ಟುತ್ತದೆ. ಅದಕ್ಕಾಗಿ ನಾನು ನನ್ನ ತಂದೆಗೆ ಕೆಲಸದಿಂದ ರಿಸೈನ್ ಮಾಡಿಸಿ ಕರ್ಕೊಂಡು ಬರ್ಬೇಕು ಅನ್ಕೊಂಡಿದ್ದೀನಿ. ಇದಕ್ಕೆ ತಾವು ಅಪ್ಪಣೆ ಕೊಟ್ರೆ ನನಗೆ ಒಳ್ಳೇದಾಗತ್ತೆ. ಓಕೆ ದೀಪ. ಯಾಕೆ ದೀಪ ಮಗು ತರ ಆಡ್ತಿಯಲ್ಲೇ? ನಿನ್ನ ಆಸೆಗೆ ಯಾವತ್ತೂ ನಾವು ತೊಂದರೆ ಪಡಿಸಲ್ಲ. ಅಂತೂ ನೀವು ನನಗೆ ಅಪ್ಪಣೆ ಕೊಟ್ರಲ್ಲ, ನನ್ನ ಮನಸ್ಸಿಗೆ ಅದೆಷ್ಟೊಂದು ಸಂತೋಷವಾಯ್ತು ಗೊತ್ತಾ ಗಿರೀಶ್. ಆದ್ರೂ ಕೂಡ ನೀವು ನನಗೊಂದು ಪ್ರಾಮಿಸ್ ಮಾಡಬೇಕು. ಹೇಳು ದೀಪ. ನೋಡಿ ಗಿರೀಶ್, ನಾನು ಅಲ್ಲಿಗೆ ಹೋದ ಮೇಲೆ ಸಮಯ ಸಂದರ್ಭ ಯಾವ ರೀತಿ ಇರುತ್ತೋ ಗೊತ್ತಿಲ್ಲ. ನಮ್ಮ ಕರ್ಮಗಳಿಗೆ ಯಾವ ಪ್ರಾಯಶ್ಚಿತ್ತವನ್ನ ಅನುಭವಿಸಬೇಕಾಗುತ್ತೋ ಅಂತನೂ ಗೊತ್ತಿಲ್ಲ. ಆದ್ರೆ ನಾನು ಅಲ್ಲಿಂದ ಮರಳಿ ಬರೋ ತನಕ ನಿನ್ನ ಮನೋವೇದನೆ ಏನು ಅಂತ ನನಗೆ ಚೆನ್ನಾಗಿ ಅರ್ಥವಾಗುತ್ತೆ. ಆದ್ರೆ ಅಲ್ಲಿಯ ತನಕ ನೀನು ಯಾವುದೇ ಕಾರಣಕ್ಕೂ ಬೇರೆ ಯಾವ ಹೆಣ್ಣುಗಳನ್ನ ಕಣ್ಣೆತ್ತಿ ನೋಡಬಾರದು. ಹಾಗಂತ ನನಗೆ ಪ್ರಾಮಿಸ್ ಮಾಡು. ದೀಪ, ಸರಿ ದೀಪ. ತನ್ನ ಗರುಡ ಪಕ್ಷಿಗೆ ತನ್ನ ರೆಕ್ಕೆ ಮೇಲೆ ಹಾರುವ ರೆಕ್ಕೆ ಮೇಲೆ ಅನುಮಾನವೇ ದೀಪ?
ನಿನ್ನನ್ನು ಬಿಟ್ಟು ನಾನು ಬೇರೆ ಹೆಣ್ಣನ್ನು ಸಹ ಕಣ್ಣೆತ್ತು ಕೂಡ ನೋಡೋದಿಲ್ಲ. ಇಲ್ಲಿ ಕಲಾವಿದರೇ ಸಾಕ್ಷಿ ದೀಪ. ಸರಿ ನೋಡಿ, ನಿಮ್ಮ ಮಾತು ಕೇಳಿ ನಿಜಕ್ಕೂ ನನ್ನ ಮನಸ್ಸಿಗೆ ತುಂಬಾ ಸಂತೋಷವಾಯ್ತು. ನನಗೆ ಸಮಯವಾಗುತ್ತೆ, ನಾನಿನ್ನು ಬರಲ್ಲ. ಮಿಲನ ಹಾಡಾದ್ರೂ ಆಡುವಾಗ ಬರಲ್ಲ ಗೆಳತಿ. ಯಾವಿನಿ ಯಾವಿನಿ ಯಾರಮ್ಮ ನೀನು ಯಾವಿನಿ
ಚಿತ್ರದುರ್ಗದ ಮದಕರಿ ನಾಯಕರ ಶೌರ್ಯ ಪರಾಕ್ರಮಗಳ ಬಗ್ಗೆ ನಿನಗೆ ಶಂಕೆಯೇ? ಮದಸಿದ ಆನೆಯ ಮದವಡಗಿಸಿ ಮದಕರಿಗಳ ನಮ್ಮ ಖ್ಯಾತಿಯನ್ನು ನಮ್ಮವರಿಗಾಗಿ ಉಳಿಸುವುದ ಚಿತ್ರನಾಯಕ ನಮ್ಮ ವಂಶದ ಮೂಲಕಾರಕ. ಒಳಗೆ ಕತ್ತಿಡದೆ ಸದಾ ತನ್ನ ಕತ್ತಿಗೆ ಶತ್ರುಗಳ ತಲೆಯಿಂದಲೇ ಮಜ್ಜನ್ನ ಮಾಡಿಸುತ್ತಿದ್ದು ಅತುರ ಪರಾಕ್ರಮವನ್ನು ಪ್ರದರ್ಶಿಸಿದ ಗಂಡುಗಳಿನ ಸರ್ಜಾ ಹಿಮ್ಮಡಿ ಮದಕರಿಯ ಭೂಪಾಲ ಸಮರದೋಳ್ ರಣಲೋಲ. ಶತ್ರುಗಳ ಪಾಳ್ಯಕ್ಕೆ ನುಗ್ಗಿ ಸಾಲಿಂಗನ ಅರಸನಗಾರನ ಪಟ್ಟದ ಕುದುರೆಯನ್ನೇ ಆರಿಸಿಕೊಂಡು ಬಂದ ಹರಿಭಯಂಕರ ಮೋಟದ ತಿಮ್ಮಣ್ಣ ನಮ್ಮ ವಂಶದ ದೊಡ್ಡಣ್ಣ. ದೇವಪುರದ ಕೋಟೆಯಿಂದ ಹಿಡಿದು ಹರಪ್ಪನಹಳ್ಳಿಯ ಕೋಟೆವರೆಗೂ ತನ್ನ ಆಧಿಪತ್ಯವನ್ನು ವಿಸ್ತರಿಸಿ ತರಿಗೆರೆ ದಂಡನ್ನು ಒಡೆದೊಡಿಸಿದ ಕಾಬರೆ ಮಲೆ ಕಸ್ತೂರಿ ರಂಗಪರಾಗ ನಮ್ಮ ನಾಯಕ ಕುಲತಿಲಕ. ಇಂಥ ರಣಕಲಿಗಳ ರಕ್ತವನ್ನು ಹಂಚಿಕೊಂಡುಂಟಿದ ಈ ರಣಭಯಂಕರ ಕಾಮಗೇತು ಕುಲತಿಲಕ ಗಂಡರ ಗಂಡ ರಣಪ್ರಚಂಡ ನಾಯಕನ ಬಾಹುಬಲದ ಬಗ್ಗೆ ದೀಪ ನಿನಗೆ ಅಪನಂಬಿಕೆ. ದೀಪ ದಿನ ಕಳೆದರೆ 7 ಸೂಳೆರನೆಂದಾಳುವ ಈ ಕಲೆಗಾರನ ತಲೆ ಕೆಡಿಸುವ ದೀಪ ಏನ ನಿನ್ನ ರೂಪತ್ವ? ರತ್ನ ಮಾಂಗಲ್ಯ ಸಪ್ತವಾದ್ಯಗಳ ಬೋರಕರದೊಂದಿಗೆ ಮನ ಮೆಚ್ಚಿದವ ಸುಖ ಮಂಚವೇರುವ ಮುಂಚೆ ನನ್ನ ಇಚ್ಛೆಯನ್ನ ಸೆಡಗಿಚ್ಚಿಗೆ ಮನ ಮೆಚ್ಚಲೇಬೇಕು. ತಡವಿಲ್ಲದೆ ತೊಡಗಿಚ್ಚಬೇಕೆಂದಿರುವ ನಿನ್ನ ತೃಪ್ತ ಬದುಕು ಮನ ಮುಗ್ಧತೆಯಿಂದ ಹುಚ್ಚು ಬಾಗುವ ಪೈಗಿರಿಗೆ ತಗ್ಗು ತೋಡಿದಂತೆ ಬಡಬಿಗಾರಿಗಳ ಭಾಗ್ಯಕ್ಕಾಗುವ ಈ ಅಗ್ನಿಯ ಮೈ ಮುಟ್ಟಿರುವ ನಿನ್ನ ಬಾಡಿ ಗಂಡ ಮುಂದೆ ನಾನು ಆಡುವ ಶಿವತಾಂಡವಕ್ಕೆ ಹೆದರಿ ನಿನ್ನ ಹಡಿದವರೆಯಲ್ಲಿ ಕೂಡ ಕಾಲಲವಾರ ಶತಸಿದ್ಧ. ನನ್ನ ಪರ್ಸನಲ್ ಸೆಕ್ಯೂರಿಟಿ ಎನಿಸಿಕೊಂಡ ಆ ಗಿರೀಶ್ ಯಾವುದೋ ಜಿಂಕೆ ಮರೆಯೆಂದು ಗಿತ್ತೆ ಬರುತ್ತದೆ. ಇರಲಿ, ಈ ಮುಸ್ಸಂಜೆಯ ದರ್ಬಾರ್ನಲ್ಲಿ ಅವರು ಏನು ಮಾಡುತ್ತಿರುವರೆಂದು ಇಲ್ಲೇ ನಿಂತು ಮನಗಂಡು ನೋಡಿ ಮತ್ತೆ ಇದೇ ದಾರಿಯಲ್ಲಿ ಮನೆ ಸೇರಿಕೊಂಡ Thank you.
ಕಾವ್ಯ, ಮಾಮರದಲ್ಲಿ ಕೋಗಿಲೆ ಎನ್ನುವ ಕವಿವಾಣಿ ವಾಕ್ಯ ಸಾಲಿನಂತೆ ಎಲ್ಲೋ ಜೀವನ ಕೊನೆಗೊಳ್ಳುತ್ತಿದ್ದ ನಾನು ನಿನ್ನಿಂದ ಪ್ರೇಮ ಸಾಮ್ರಾಜ್ಯದ ಸಿರಿ ಸಂಪತ್ತಿನ ಸಾಟಿಯಾದರೆ ಏನು ಯಾಕೆ ಏನು ಎನ್ನುವುದರಲ್ಲಿ ಕಟ್ಟಾಯ್ತಲ್ಲ ಯಾಕೆ ಇಲ್ಲ, ನಿನ್ನಿಂದ ಪ್ರಮಾದವಲ್ಲ. ಹಾಗಾಗಿ ನೀನು ನಿನ್ನ ಉಸಿರಲ್ಲಿ ಕಾಲ ಕಳೆಯುವ ಈ ಬಡ ಹಾಗಾಗಿ ನೀನು ನಿಮ್ಮ ಉಸಿರಲ್ಲಿ ಕಾಲ ಕಳೆಯುವ ಈ ಪ್ರೇಮಿಗೆ ಬಡ ಬಿಕಾರಿಗೆ ಇಲ್ಲ, ನಿನಗೇನಾದರೂ ಕಡಿಮೆ ಮಾಡಿದ್ದೇನೆ ನಾನು? ತಿಳ್ಕೊಂಡಿದೀಯಾ? ನಾನು ಅಷ್ಟೇ ಅಷ್ಟೇ. ನಾನು ಸಹ ನಿನ್ನ ಪ್ರೀತಿ ಸಿಗ್ಲಿಲ್ಲ ಅಂದ್ರೆ ನಾನು ಸಹ ಈ ಭೂಮಿ ಮೇಲೆ ಒಂದು ಕ್ಷಣ ಬದುಕಿಲ್ಲ. ಸಾರ್ಥಕವಾಯ್ತು ಕಾವ್ಯ, ಈ ನಿನ್ನ ಜೀವನ ಸಾರ್ಥಕವಾಯ್ತು. ಈ ವಿಶಾಲವಾದ ಅದು ಅಲ್ಲದೆ ಈ ಪ್ರಪಂಚದಲ್ಲಿ ನೀನೇ ಇಲ್ಲ ಅಂದ್ರೆ ನಿನ್ ಬಿಟ್ರೆ ಪ್ರಪಂಚನೇ ಇಲ್ಲ ಅಂತ ಬರೀ ಕನಸುಗಳಲ್ಲಿ ಕೋಟೆಗಳ ಕಟ್ಟಿ ಈ ಅರಿವಿನ ಸತ್ಯ ಅನ್ನೋದು ಈಗ ಅರ್ಥವಾಯ್ತಾ? ಈಗಲಾದ್ರೂ ಸತ್ಯ, ಈಗಲಾದ್ರೂ ನನ್ನ ಪ್ರೀತಿನ ಅರ್ಥ ಮಾಡ್ಕೊಂಡು ನನ್ನ ಸಹ ಅರ್ಥ ಮಾಡ್ಕೊಂಡು ನಿನ್ನ ಮನಸ್ಸಿನ ಗೂಡಿನಲ್ಲಿ ಸ್ಥಾನ ಕೊಟ್ಟೆಲ್ಲ ನನಗಷ್ಟೇ ಸಾಕು. ಬನ್ನಿ ಹೋಗೋಣ. ಪ್ರೀತಿ
Great. Your lovely great is really great. ಲೇ ಬಣ್ಣದ ಬೊಂಬೆ, ಮುತ್ತಿಟ್ಟರೆ ತೃಪ್ತಾಡದ ತುಡಿಯೇ ತುಕ್ಕಾಗುವಂತ ನಿನಗೆ ಈ ಏತರಗತಿ ಮೇಲಾಸೆ. ಶಬಾಷ್, ಮೆಚ್ಚಿದ ಕಣ ನಿನ್ನ ಸ್ವಚ್ಛಂದ ಪ್ರೀತಿಯನ್ನ. ಏನಂದಲೇ ರಾಸ್ಕಲ್? ಕಾವ್ಯ, ಅವನ್ ಯಾರೆಂದು ತಿಳಿದಿರುವೆ? ಅವನು ಯಾರಾದ್ರೆ ನನಗೇನು? ನನ್ನ ದೃಷ್ಟಿಯಲ್ಲಿ ಮಾತ್ರ ಇವನು ನನ್ನ ಜನ್ಮದ ಶತ್ರು. ಮುಚ್ಚ ಬಾಯಿ. ಈ ನನ್ನ ದರ ಆರುವ ಅಕ್ಕಿಗೆ ಆರದಂಗ ಕಟ್ಟಾದ ರೋಗ ಇರೋ ಪ್ರತ್ಯಕ್ಷ ದೈವ. ಇನ್ನೂ ಬೇರೆ ವಿಧದಲ್ಲಿ ಹೇಳ್ಬೇಕಂದ್ರೆ ಅವರ ಆತ್ಮವೇ ನನ್ನ ಪೂಜಾ ಮಂದಿರ. ಅರ್ಥವಾಯ್ತು, ಅರ್ಥವಾಯ್ತು, ಚೆನ್ನಾಗಿ ಅರ್ಥವಾಯ್ತು ನನಗೆ. ಇವರೇ ನಿಮ್ಮ ಬಾಸ್ ನೋಡಿ. ದಣಿ, ನನ್ನನ್ನು ಕ್ಷಮಿಸ್ಬಿಡಿ. ಯಾರು ಅಂತ ನನ್ನ ತಪ್ಪು ತಿಳ್ಕೊಂಡು ನಿಮಗೆ ತುಂಬಾ ನೋವು ಮಾಡ್ಬಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ದಣಿ. ಹರೀಶ್, ಬರೀ ಅತ್ಯಾಚಾರವೇ ಎಳಿತಿರುವ ಈ ಸ್ವಲ್ಪ ಸಾಮ್ರಾಜ್ಯದಲ್ಲಿ ದೊರೆ ಕೆತ್ತಿದ ದಂತದ ಗೊಂಬೆಯಂತೆ ನಿಂತು ಮನ ಕರಗುವಂತೆ ಕಣ್ಣೀರಿನೊಂದಿಗೆ ಕ್ಷಮೆ ಕೇಳುತ್ತಿರುವ ಈ ಹೆಣ್ಣು ನನ್ನವಳ ಸರ್. ವಾಟ್? ಹೌದು ಸರ್. ನೋಡು, ಈ ನಿಮ್ಮ ಮನೆಯಲ್ಲಿ ಅಡುಗೆ ಕೆಲಸ ಮಾಡಿಕೊಂಡ ಈ ಸರ್ಕಲ್ ಸೆಕ್ರೆಟರಿ ಪ್ರೀತಿ ಪಾಶಕ್ಕೆ ಬಿದ್ದು ಅಪರೂಪದ ಸ್ವಪ್ನ ಸುಂದರಿ ಇವಳೇ. ಖಂಡಿತ ನಾಚಿಕೆ ಆಗಲಾರದು ಹರೀಶ್. ಏಕೆಂದರೆ ಈ ಸುಖಲೋಕದ ಸಹಸ್ರನೇ ನಿದ್ದೆಗೆ ಬಿರಿಸಿರುವ ಈ ಹಣವಂತನ ದೃಷ್ಟಿಯಲ್ಲಿ ಇವಳು ಇಟ್ಟುಕೊಂಡವಳೆ ಹೊರತು ಕಟ್ಟಿಕೊಂಡವಳಲ್ಲ. ಬೇಡ ದಣಿ, ಬೆಳಕರದಲ್ಲಿ ನಿಮ್ಮ ಮಡಿನಲ್ಲಿ ಬೇಡ ತಿನ್ನುವ ಈ ಕಡು ಬಡವನ ಅಷ್ಟೈಶ್ವರ್ಯ ತೋರಿಸಿ ಈ ನನ್ನ ಮನಸಾರ ಇಷ್ಟಪಟ್ಟ ದೇವತೆಯಿಂದ ಅದೃಷ್ಟ ದೇವತೆ ದಯವಿಟ್ಟು ದೂರ ಮಾಡಬೇಡಿ. ಸತ್ಯ. ಕಡೆ ಪ್ರೇಮಿ ಅಂತ ಆಡುವ ಈ ಬಡಬಾಲನ್ನು ನೋಡುತ್ತಿದ್ದರೆ ನೀನು ಅವನನ್ನು ಇಷ್ಟಪಟ್ಟಿರುವಂತೂ ಪೂರ್ತಿ ಸತ್ಯ. ಆದರೆ ನೀನು ಇಷ್ಟಪಟ್ಟ ಈ ಅದೃಷ್ಟ ದೇವತೆಯನ್ನು ಯಾವ ಬಲಾತ್ಕಾರಕ್ಕೂ ಅಂಗೀಕರಿಸಲಾಗದೆ ನನ್ನ ಅಷ್ಟೈಶ್ವರದ ಸಂಪತ್ತಿನಿಂದಲೇ ವಶಪಡಿಸಿಕೊಂಡು ಬೇಕಿದ್ದೇನೆ. ಅದಕ್ಕೆ ನಿನ್ನ ಒಪ್ಪಿಗೆ? ಹೌದು ಸರ್.
ನಿಮ್ಮ ದೃಷ್ಟಿಯನ್ನು ನಾನು ಇವಳನ್ನು ಕಟ್ಟಿಕೊಂಡಿರಲಾರರು. ಆದರೆ ನನ್ನ ಮಾತನ್ನು ಖಂಡಿತ ಇದೆ. ಅಕಸ್ಮಾತ್ ಅದು ಕೆಡುವ ಸಂದರ್ಭ ಬಂದರೆ ಆ ಉದ್ಭವ ಮೂರ್ತಿಯನ್ನೇ ಉಸಿರುಗಟ್ಟುವಂತೆ ಮಾಡಿ ಈ ನಿಷ್ಕಳಂಕ ಪ್ರೀತಿ ಪ್ರೀತಿ ಹುಚ್ಚ, ನೀ ಸೂಚಿಸಲ್ಪಟ್ಟಿರುವ ಈ ಪ್ರೀತಿಯ ಕೋಟೆಯಲ್ಲಿ ಎಂತ ದಷ್ಟವಂತರೇ ನಾನು ಅರಿತಿಲ್ಲವೇ? ಕಾಯ್ದುಕೊಂಡ ತಮ್ಮನಿಗೆ ತಲೆ ಹಿಡಿಯುವ ಪಾತ್ರ ಕೊಡಿಸಿ, ಸ್ವಾರ್ಥವಿಟ್ಟ ಅಣ್ಣನಿಗೆ ವಾತ್ಸಲ್ಯದ ಮೂರ್ತಿ ಕೊಡಿಸಿ, ಶಬ್ದಾದ ಹುಡುಗರಿಂದಲೇ ತೀಟ ತೀರಿಸಿಕೊಳ್ಳುವ ತಂಟೆ ಮಾರಿಯರೆಷ್ಟಿಲ್ಲ ಈ ಸಮಾಜದಲ್ಲಿ. ಆಶ್ಚರ್ಯಕ್ಕೆ ಆ ದೈವ ಸೃಷ್ಟಿಸಿದ ದಿಟ್ಟ ಬಾಳಿನಲ್ಲಿ ವರ್ಷಾನುಗಟ್ಟಲೆ ಪ್ರೀತಿಸಿ ಅರ್ಥದಲ್ಲಿ ಅವನನ್ನು ಕೈಬಿಟ್ಟು ಬೇರೆಯೊಬ್ಬನೊಂದಿಗೆ ತವಕ ತೀರಿಸಿಕೊಳ್ಳುವ ಕಡ ಜಾಣೆಯರೆಷ್ಟಿಲ್ಲ ಇಂದಿನ ಸಮಾಜದಲ್ಲಿ. ಇನ್ನೆಲ್ಲಿ ಬಡದಾಡ್ತಿದೆ ಆ ನನ್ನ ನಿಷ್ಕಳಂಕ ಪ್ರೀತಿ? ಖಂಡಿತವಾಗಿದೆ ಶ್ರೀಮಂತರೇ. ಈ ದೈವ ಮುಗಿಸಿದ ಲೆಕ್ಕಾಚಾರದಲ್ಲಿ ನನ್ನ ಪ್ರೀತಿ ಲೆಕ್ಕಾಚಾರಕ್ಕೆ ಪ್ರಾಣ ಕೊಡುತ್ತದೆ. ಗೊತ್ತು ಮರಿ, ನನಗೆ ಚೆನ್ನಾಗಿ ಗೊತ್ತು. ತನ್ನ ಕಣ್ಣಂಚಿನಲ್ಲೇ ಕೆಲ ಹುಡುಗರನ್ನಾಳುವ ಈ ಬಿಳಿ ಚರ್ಮದ ಬಡಬಾಲೆಯಲ್ಲಿ ಎಷ್ಟು ಹುಡುಗಾಟಿಗೆ ಪ್ರೀತಿ ಅಡಗಿದೆ ನನಗೆ ಚೆನ್ನಾಗಿ. ಆದರೆ ಆ ಮಳೆದೊಳೆದ ಮಲ್ಲಿಗೆಗಿಂತಲೂ ಚಂದವಾಗಿರುವ ಈ ನಿನ್ನಂದಗತ್ತಿಯ ಪ್ರೀತಿ ಗಂಟೆಯಲ್ಲಿ ಈ ರಣರುದ್ರನ ಮಂಚ ಬರೆಯಬೇಕು. ಸಾಧ್ಯವಾದರೆ ನೀನದನ್ನು ತಪ್ಪಿಸು, ಇಲ್ಲವಾದರೆ ನಿನ್ನ ನಿಷ್ಕಾಲದ ಪ್ರೀತಿಯನ್ನು ಉಳಿಸಿಕೊ. ಬೇಡ ನನ್ನಡೆಯ ಬೇಡ. ನಿಮ್ಮ ಕಾಲಡಿಯಲ್ಲಿ ಜೀತ ದುಡಿದು ಕೊಡು ಬಡವನ ಸಂಗಾತಿಯನ್ನು ದಯವಿಟ್ಟು ದೂರ ಮಾಡುವೆ. ಆಯ್ತು ಹರೀಶ್, ನಿನ್ನ ಪ್ರೇಮ ಪ್ರಪಂಚದೊಳಗೆ ನನ್ನ ಪುಟ್ಟ ಪಾದವನ್ನಿಟ್ಟು ನಿನ್ನ ಚಿನ್ನದಂತ ಪ್ರೀತಿಯನ್ನು ಖಂಡಿತ ನಿನ್ನಿಂದ ದೂರ ಮಾಡಲಾರೆ. ಆದರೆ ಒಂದು ಕಂಡೀಷನ್. ಅದೇನು ಹೇಳಿ ಸರ್? ಆ ಬೀಜ ದೃಷ್ಟಿಯಲ್ಲಿ ನೀನು ಇಷ್ಟಪಟ್ಟ ಆ ಅದೃಷ್ಟ ದೇವತನ್ನು ಯಾವ ಬಲತ್ಕಾರಕ್ಕೂ ಅಂಗೀಕರಿಸಲಾಗದೆ ನನ್ನ ಅಷ್ಟೈಶ್ವರದ ಸಂಪತ್ತಿನಿಂದ ಲೇವಸಪಡಿಸಿಕೊಂಡಬೇಕು. ಅದಕ್ಕೆ ನಿಮ್ಮಿಬ್ಬರ ಒಪ್ಪಿಗೆ? ಖಂಡಿತ ಇದೆ ಶ್ರೀಮಂತರೇ, ಖಂಡಿತ ಇದೆ. ಆ ದೈವ ಮುಗಿಸಿದ ಲೆಕ್ಕಾಚಾರಕ್ಕೆ ನಮ್ಮ ಪ್ರಾಣಕ್ಕೆ ಪ್ರಾಣವನ್ನೇ ಒತ್ತೆ ಇಡುತ್ತೇನೆ. ನಿನ್ನ ಸಂಸಾರಕ್ಕೆ ನಮ್ಮ ಮನಸೋತು ನಿಮ್ಮ ಸೀತೆಯನ್ನು ಹಿಂದೆ ಬಂದರೆ ಎನ್ನುವುದೇನಿದೆ, ಬಂದೇ ಬರುತ್ತಾಳೆ. ಕಾವ್ಯ, ವರ್ಷಾನುಗಟ್ಟಲೆ ದುಡಿದು ತಿಂದರು ಇಡೀ ದಿವಸ ಅನ್ನಕ್ಕಾಗದ ಈ ಬಡ ಬಿಕಾರಿಯ ಪ್ರೀತಿ ಸಾಮ್ರಾಜ್ಯ ಬೇಕಾ? ಅಥವಾ ಹಾದಿಯಲ್ಲಿ ಹೋಗುವ ನಾಯಿಗಳಿಗೆ ಬರೀ ಚಿನ್ನದನ್ನ ಹಗಲನ್ನೇ ಹಾಕಿ ಹೊಟ್ಟೆ ತುಂಬಿಸುವ ಈ ಹಾಗರ್ಪ ಪ್ರೀತಿಯ ಸಾಮ್ರಾಜ್ಯ ಬೇಗ? ಹೇಳು ಕಾವ್ಯ. ನಿಮ್ಮ ಶ್ರೀಮಂತಿಕೆ ಭಿಕ್ಷೆಗಿಂತ ಈ ಹರೀಶನ ಪ್ರೇಮ ಭಿಕ್ಷೆಯೇ ಶ್ರೇಷ್ಠವೆಂದು ಹೇಳುವವರಿಗೆ. ಕಾವ್ಯ, ನೀನು ಮನಸ್ಸು ಮಾಡಿದರೆ ನನ್ನ ಸರ್ವಸ್ವವನ್ನು ನಿನ್ನ ಪಾದದಲ್ಲಿಟ್ಟು ನನ್ನ ಸಂಪತ್ತಿನ ಸಿಂಹಾಸನವನ್ನೇ ನಿನಗೆ ಕೊಡುತ್ತೇನೆ ಕಣೆ. ಏ ಕಾವ್ಯ, ನಿನ್ನ ಮನ ಜಾರಿದರೆ ನನ್ನ ಪ್ರಾಣ ನಿಮ್ಮ ಪಾದಕ್ಕೆ ಅರ್ಪಿಸಬೇಕಾಗುತ್ತದೆ. ಹುಷಾರ್. ಕಾವ್ಯ, ನಿನಗೆ ಹಣವಂತನು ಬೇಕು ಅಥವಾ ಈ ಗುಣವಂತನು ಬೇಕು? ನೀವಂದ್ರೆ ನನ್ಗೆ ತುಂಬಾ ಇಷ್ಟ. ಕಾವ್ಯ, ಕಾವ್ಯ, ಹೇ ಕಾವ್ಯ, ಎತ್ತ ಸುತ್ತಿದರು ತುತ್ತು ಕೋಳಿಗೋಸ್ಕರ ಈ ಬಡ ಪುಟ್ಟ ಹೃದಯ ಚಿನ್ನದ ಚೂರಿಯನ್ನು ಹಾಕಿಬಿಟ್ಟಲ್ಲಿ. ಇಲ್ಲ, ಈ ನೀತಿವಂತನ ಸ್ವಚ್ಛಂದದ ಪ್ರೀತಿಯ ಇಂಥ ಜೂಜಾಟ ಮಾಡುವ ಇಂಥ ಸೂಳೆಯರನ್ನು ಖಂಡಿತ ನಾನು ಉಳಿಸಲಾರೆ.
ನನ್ನ ಸಾಯಿಸೋಕೆ ಬಂದ ನೀನು ಸಹ ಬದುಕಿರಬಾರದು. ಕಾವ್ಯ, ನಿನಗೆ ಮನುಷ್ಯತ್ವ ಇದೆಯೇನೆ? ಇದೇ ಶ್ರೀಮಂತರೇ ಇದೆ. ನಮ್ಮಂತ ಅಮಾಯಕರ ಜನಗಳು ಬಾಳ ಕೆಡಿಸಿ ನಿಮ್ಮಂತ ಹಣವಂತರಿಂದಲೇ ಈ ಬಡಪಾಯಿ ಪ್ರೇಮಿಗಳು ಇರಬಾರದು. ಆದುದರಿಂದಲೇ ಈ ಕಡು ಬಡವರ ಪುಟ್ಟ ಹೃದಯಕ್ಕೆ ಚಿನ್ನದ ಚೂರಿಯನ್ನು ಹಾಕಿ ನಿಮ್ಮಂತ ಹಣವಂತರಿಂದಲೇ ಈ ಅನಾಥನಾಗಿ ತಳ್ಳಲು. ಅಯ್ಯೋ ಅಯ್ಯೋ ವಿಧಿಯೇ, ಇದು ಅಂತ ಏನೋವಪ್ಪ ಇದು. ಅಯ್ಯೋ ದೇವಾ ಶ್ರೀರಂಗ, ಸಾವಿರಾರು ಕಾರ್ಕೋಟಗಳ ಕಲಿಯುಗದಲ್ಲಿ ಎದೆನವಿನ ಅಟ್ಟಹಾಸವನ್ನು ಕಡಿಮೆ ಮಾಡಲು ನನಗೆ ಸ್ವಲ್ಪ ನಾಗರಿಕರಣೆ ಇಲ್ಲ ದೇವ. ಸವಿಜೇನು ನೀನು ಹೀಗೆ ವಿಶ್ವವಾದೆ, ಹೀಗೆ ವಿಶ್ವವಾದೆ, ಹೀಗೆ ವಿಶ್ವವಾದೆ. ಸವಿಜೇನು ನೀನು ಹೀಗೆ ವಿಶ್ವವಾದೆ, ಹೀಗೆ ವಿಶ್ವವಾದೆ, ಹೀಗೆ ವಿಶ್ವವಾದೆ. ಕಾವ್ಯ ಸವಿದೇನು ನೀನು
ಏ ದಿನೇಶ ದಿನಿ ಸಾವ್ಕಾರ್ರೆ ಸಾಂಗ್ ಹಾಕ್ಸಿ ಸಾಂಗ್ ಸಾವ್ಕಾರ್ರೆ ನಲ್ಲೆ ನಲ್ಲೆ ಹಾಕ್ ಸಾವ್ಕಾರ್ರೆ ನಲ್ಲೆ ಕಾವ್ಯ, ಈ ಎದೆ ನೋವಿಗೆ ಕಾರಣವೇ ಇವನಲ್ಲಿರುವ ಬ್ಲಡ್ ಕ್ಯಾನ್ಸರ್ ಕಣೆ. ಅಂದರೆ ಎನ್ನುವುದೇನಿದೆ ಕಾವ್ಯ? ಪ್ರತಿ ಆಯಾಸ ಬರೆಯುವ ಆ ಬ್ರಹ್ಮನೇ ಇವನಿಗೆ ಅರ್ಥ ಕೊಟ್ಟಿರ್ಬೇಕಾದ್ರೆ ಇನ್ನು ಇವನ ಜೀವನದ ಬಗ್ಗೆ ನೀನ್ ಹೇಗೆ ತಲೆ ಕೆಡಿಸ್ಕೊಂತೀಯ? ಸಾವ್ಕಾರ್ರೆ ಹಾಗಾದ್ರೆ ಇವನ ಗತಿ ಏನು? ಲೇ ಕಾವ್ಯ, ಎಲ್ಲರ ಹಣ ಬರಹ ಬರೆಯುವ ಆ ಬ್ರಹ್ಮನೇ ಇವನಿಗೆ ಅರ್ಥ ಕೊಟ್ಟಿರ್ಬೇಕಾದ್ರೆ ಇನ್ನು ನೀನೇಗೆ ಅವನ ಜೀವನ ಬಗ್ಗೆ ಚರ್ಚೆ ಮಾಡ್ತೀಯ? ಛೇ ಛೇ, ಹಾಗೇನೂ ಇಲ್ಲ. ಅವನ ಬಂಗಾರದಂತ ಜೀವನ ಈಗ ಆಯ್ತಲ್ಲ ಅಂತ ಅಷ್ಟೇ. ಕಾವ್ಯ, ನೀನು ಅವನ ಜೀವನದ ಬಗ್ಗೆ ಚರ್ಚಿಸುತ್ತಾ ಕುಳಿತಿರೋ ಅಥವಾ ಇಲ್ಲಿ ಕುಳಿತಿರುವ ರಸಾಮ ಕಲಾವಿದರಿಗೆ ಒಂದು ಪ್ರೇಮದ ರಸಮಂಜರ ಗೀತೆಯನ್ನು ಹಾಡುತ್ತೀವಿ? ನಿನ್ನ ಕಾದೆ ಇರಲೇ ನಾ ಬದುಕಿದೆ ಅನುಕ್ಷಣ ಮನದಿಂದ ಹಿಡಿದಿದ್ದೆ ನಾ.
ಮನವಿತ